ಕೆಎಸ್ಆರ್ಟಿಸಿ ಬಸ್ ಹಾಗೂ ಕಂಟೈನರ್ ಲಾರಿಯ ಮಧ್ಯೆ ಅಪಘಾತ ಆಗಿದ್ದು ಕೆಎಸ್ಆರ್ಟಿಸಿ ಬಸ್ ಚಾಲಕನ ಸಮಯ ಪ್ರಜ್ಞೆಯಿಂದ ಅನಾಹುತ ತಪ್ಪಿದೆ. ಡಿಕ್ಕಿಯ ರಭಸಕ್ಕೆ ಕೆಎಸ್ಆರ್ಟಿಸಿ ಬಸ್ನ ಮುಂಭಾಗ ಛಿದ್ರ ಆಗಿದೆ. ಕೋಲಾರ ಹೊಸಕೋಟೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈ ಘಟನೆಯಾಗಿದೆ. ಘಟನಾ ಸ್ಥಳಕ್ಕೆ ಹೊಸಕೋಟೆ ಸಂಚಾರಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಗಾಯಾಳುಗಳನ್ನು ಹೊಸಕೋಟೆ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಮಲೆನಾಡು ಭಾಗದಲ್ಲಿ ಚಿರತೆಗಳ ಹಾವಳಿ ಹೆಚ್ಚಾಗಿದ್ದು ಜರ್ಮನ್ ಶೆಫರ್ಡ್ ನಾಯಿಯನ್ನ ಚಿರತೆ ಹೊತ್ತೊಯ್ದಿದೆ. ತರೀಕೆರೆ ತಾಲೂಕಿನ ಇಟ್ಟಿಗೆ ಗ್ರಾಮದಲ್ಲಿ ಚಿರತೆ ಕಾಣಿಸಿಕೊಂಡಿದೆ. ದೇವೇಂದ್ರ ನಾಯ್ಕ ಮನೆಯ ಕಾಂಪೌಂಡ್ ಒಳಗೆ ನುಗ್ಗಿ ಜರ್ಮನ್ ಶೆಫರ್ಡ್ ನಾಯಿಯನ್ನ ಹೊತ್ತೊಯ್ದಿದೆ. ಜೊತೆಗೆ ಹಸುಗಳು ಸೇರಿದಂತೆ 4 ಕರುಗಳನ್ನೂ ಕೂಡ ಚಿರತೆ ಹೊತ್ತೊಯ್ದಿದೆ. ಸದ್ಯ ಇಟ್ಟಿಗೆ ಗ್ರಾಮಸ್ಥರು ಭಯಭೀತರಾಗಿದ್ದಾರೆ. ಜೂನ್ 4ರಿಂದ ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ಮಾವು ಮತ್ತು ಹಲಸು ಮೇಳವನ್ನು ತೋಟಗಾರಿಕಾ ಇಲಾಖೆ ಆಯೋಜಿಸಿದೆ. ರಾಸಾಯನಿಕ ಮುಕ್ತ ಮ್ಯಾಂಗೋ ಮೇಳಕ್ಕೆ ಸಾರ್ವಜನಿಕರಿಂದ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ರಾಜ್ಯ ಸರ್ಕಾರ ನಮಗೆ ಒಳ್ಳೆಯ ಮಾರುಕಟ್ಟೆ ಸೃಷ್ಟಿ ಮಾಡಿದೆ. ನೇರವಾಗಿ ನಾವೇ ಬೆಳೆದ ಹಣ್ಣುಗಳನ್ನು ಗ್ರಾಹಕರಿಗೆ ಮಾರಬಹುದು, ಲಾಭವೂ ಸಿಗುತ್ತೆ, ಯಾವುದೇ ದಲ್ಲಾಳಿಗಳ ಕಾಟ ಇರೋದಿಲ್ಲ ಅಂತ ರೈತ ಅಭಿಲಾಷ್ ರೆಡ್ಡಿ ಸಂತಸ ವ್ಯಕ್ತಪಡಿಸಿದ್ದಾರೆ. ತೋತಾಪುರಿ, ರಸ್ಪುರಿ, ಬಾದಾಮಿ, ಮಲ್ಲಿಕಾ ಸೇರಿದಂತೆ ಹಲವು ಬಗೆಯ ಮಾವು ಕೊಳ್ಳಲು ಜನರು ಮುಗಿಬಿದ್ದಿದ್ದಾರೆ. ಅನುಕೂಲ, ಯಾಕಂದರೆ ನಮ್ಗೆ ವೆರೈಟಿನೂ ಗೊತ್ತಾಗುತ್ತೆ. ಅವರು ಹೇಳ್ತಾರೆ, ಪಾಪ ರೈತರು ಯಾರು ಸುಳ್ಳು ಹೇಳಲ್ಲ. ಅವ್ರ ಬೆಳೆ ಅವ್ರಿಗೆ ಖರ್ಚಾಗಬೇಕಂತ ಹೇಳ್ಬಿಟ್ಟು ನಿಜ ಹೇಳ್ತಾರೆ ಅವರು. ನಾವು ಮಾರ್ಕೆಟ್ಗೆ ಹೋದರೆ ರೇಟ್ ಜಾಸ್ತಿ ಇರುತ್ತೆ. ಕೆಮಿಕಲ್ ಇಲ್ಲ, ಕೆಮಿಕಲ್ ಫ್ರೀ ಆರ್ಗ್ಯಾನಿಕ್ ಟೈಪ್ ಮಾಡಿ. ಇದು ನೋಡಿ ಸನ್ರೈಸ್ಗೆ ಏನು ಇದಾಗಬಾರ್ದು ಅಂದ್ಬಿಟ್ಟು ಅದನ್ನು ಬ್ಲ್ಯಾಕ್ ಇದ್ರಲ್ಲಿ ಕವರ್ ಮಾಡಿದ್ದಾರೆ. ತುಂಬ ಪೊಲೀಸರ ಹೆಸರಿನಲ್ಲಿ ಹಾಡಹಗಲೇ ವೃದ್ಧೆಯ ಚಿನ್ನಾಭರಣವನ್ನ ಕಳ್ಳರು ದೋಚಿದ್ದಾರೆ. ಮಾಂಗಲ್ಯ ಸರ ಮತ್ತು 2 ಉಂಗುರವನ್ನ ಹೊತ್ತೊಯ್ದಿದ್ದಾರೆ. ಸರ್ಜಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ಬಿಲ್ಲಾಪುರ ಬಳಿ ಘಟನೆ ನಡೆದಿದೆ. ಮೆಡಿಕಲ್ನಲ್ಲಿ ಮಾತ್ರೆ ತೆಗೆದುಕೊಂಡು ವೃದ್ಧ ಮಹಿಳೆ ಗಾಯತ್ರಿ ಬರ್ತಾ ಇದ್ರು. ಈ ಸಂದರ್ಭ 2 ಬೈಕ್ನಲ್ಲಿ 4 ವೃದ್ಧೆಯನ್ನ ಫಾಲೋ ಮಾಡಿದ್ದಾರೆ. ಮಹಿಳೆಯ ಬಳಿ ಬಂದು ಕಳ್ಳರಿದ್ದಾರೆ, ಚಿನ್ನಾಭರಣ ಯಾಕೆ ಧರಿಸಿದ್ದೀರಿ, ಎಲ್ಲವನ್ನೂ ಸೀರೆ ಸೆರಗಿನಲ್ಲಿ ಇಟ್ಕೊಳ್ಳಿ ಅಂತ ಸಲಹೆ ನೀಡಿದ್ದಾರೆ. ಬಳಿಕ ತಾವೇ ಕಾಗದದಲ್ಲಿಟ್ಟು ಸೀರೆ ಸೆರಗಿನಲ್ಲಿ ಗಂಟು ಹಾಕಿಸಿ ಮಹಿಳೆಯನ್ನ ಕಳುಹಿಸಿದ್ದಾರೆ. ಆದರೆ ಮನೆಗೆ ಬಂದು ಮಹಿಳೆ ಗಂಟು ಬಿಚ್ಚಿ ನೋಡಿದಾಗ ಕಲ್ಲು ಸಿಕ್ಕಿದ್ದು ಮಹಿಳೆ ಶಾಕ್ ಆಗಿದ್ದಾರೆ. ಪೊಲೀಸರಿಗೆ ಈ ಕುರಿತು ಮಾಹಿತಿ ನೀಡಿದ್ದು ಸಿಸಿಟಿವಿ ಕ್ಯಾಮೆರಾದಲ್ಲಿ 4 ಆರೋಪಿಗಳ ಕೃತ್ಯ ಬೆಳಕಿಗೆ ಬಂದಿದೆ. 10 ಲಕ್ಷ ಮೌಲ್ಯದ 42 ಗ್ರಾಂ ಚಿನ್ನಾಭರಣ ಕದ್ದೊಯ್ದಿದ್ದಾರೆ. ಸರ್ಜಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.